ಇವತ್ತು ಸುಲಭವಾಗಿ ಗೋಧಿ ಹಿಟ್ಟಿನ ಹಲ್ವಾ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನು ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಗೋಧಿ ಹಿಟ್ಟಿನ ಹಲ್ವಾ ಮಾಡೋದು ತುಂಬಾನೇ ಸಿಂಪಲ್ ಇದೆ. ಮೊದಲಿಗೆ ಒಂದು ಪಾತ್ರೆಗೆ 1 ಕಪ್ನಷ್ಟು ತುಪ್ಪನ ಹಾಕಿದ್ದೀನಿ. ತುಪ್ಪ ಕರಗಿದ ನಂತರ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕಬೇಕು. ಇಲ್ಲಿ ನಾರ್ಮಲ್ ಆಗಿ ಚಪಾತಿ ಮಾಡಲಿಕ್ಕೆ ಬಳಸುವಂಥ ಗೋಧಿ ಹಿಟ್ಟನ್ನೇ ಬಳಸಿರೋದು. ಈ ಗೋಧಿನ ಒಡಿಸ್ಬಿಟ್ಟು ರವೆ ಮಾಡ್ಕೊಳ್ತೀವಲ್ಲ, ಅದರಲ್ಲಿ ಸ್ವಲ್ಪ ಹಿಟ್ಟು ಬರುತ್ತೆ. ಅದರಿಂದನೂ ಕೂಡ ಈ ಗೋಧಿ ಹಿಟ್ಟಿನ ಹಲ್ವಾನ ಸುಲಭವಾಗಿ ರೆಡಿ ಮಾಡ್ಕೊಳ್ಬೋದು. ಸ್ವಲ್ಪ ಗೋಧಿ ಹಿಟ್ಟು ತರಿಯಾಗಿದ್ರೆ ಹಲ್ವಾ ಇನ್ನೂ ಟೇಸ್ಟಾಗಿ ಬರುತ್ತೆ. ಆದರೆ ನಾರ್ಮಲ್ ಆಗಿ ಮನೆಯಲ್ಲಿ ಗೋಧಿ ಹಿಟ್ಟು ಸ್ವಲ್ಪ ಫೈನ್ ಆಗಿರೋದೇ ಇರುತ್ತೆ. ಅದರಿಂದನೂ ಕೂಡ ಸ್ವಲ್ಪನೂ ಕೂಡ ಅಂಟದೇನೆ ಗೋಧಿ ಹಿಟ್ಟಿನ ಹಲ್ವಾನ ರೆಡಿ ಮಾಡ್ಕೊಳ್ಬೋದು. ಯಾವುದೇ ರೀತಿ ಗಂಟಾಗೋದಿಲ್ಲ. ಹಿಟ್ಟು ತುಪ್ಪದೊಂದಿಗೆ ಮಿಕ್ಸ್ ಮಾಡಬೇಕಾದ್ರೆ ನಿಧಾನವಾಗಿ ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡಬೇಕು. ಇದನ್ನು ಹಸಿ ಹಿಟ್ಟಿನ ವಾಸನೆ ಹೋಗೋವರೆಗೂ ಗೋಧಿ ಹಿಟ್ಟನ್ನು ಹುರಿಬೇಕಾಗತ್ತೆ. ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು. ಹಾಗೆ ಈ ಮೇಲ್ಗಡೆ ನೊರೆ ಬರೋದೆಲ್ಲ ಕಡಿಮೆ ಆದ ನಂತರ ಹಿಟ್ಟು ಹುರಿದಿದೆ ಅಂತ ಅರ್ಥ. ಹಿಟ್ಟೆಲ್ಲ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಮೇಲ್ಗಡೆ ಸ್ವಲ್ಪ ತುಪ್ಪ ತೇಲ್ತಾ ಬರುತ್ತೆ. ಆ ರೀತಿ ಕನ್ಸಿಸ್ಟೆನ್ಸಿ ಆದರೆ ಗೋಧಿ ಹಿಟ್ಟು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ಇವಾಗ ಹಿಟ್ಟು ಚೆನ್ನಾಗಿ ಹುರಿದಿದೆ. ಇದಕ್ಕೆ 2 ಕಪ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನಾರ್ಮಲ್ ರೂಮ್ ಟೆಂಪ್ರೇಚರ್ ನೀರನ್ನೇ ಹಾಕಿರೋದು. ನೀರೇನು ಕಾಯಿಸಿ ಆರಿಸಿ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಬಿಸಿ ನೀರು ಹಾಕಬೇಕನ್ನೋ ಅವಶ್ಯಕತೆನೇ ಇಲ್ಲ. ಯಾವುದೇ ರೀತಿ ಹಿಟ್ಟು ಗಂಟಾಗೋದಿಲ್ಲ. ನಿಧಾನವಾಗಿ ಸಣ್ಣ ಉರಿಯಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಮೀಡಿಯಂ ಫ್ಲೇಮ್ ಆಗಲಿ ಹೈ ಫ್ಲೇಮ್ ಆಗಲಿ ಇಡೋದಕ್ಕೆ ಹೋಗಬಾರ್ದು. ಕಂಪ್ಲೀಟ್ ಈ ಹಲ್ವಾ ರೆಡಿ ಮಾಡೋವರೆಗೂ ಫ್ಲೇಮನ್ನು ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಮಾಡಬೇಕು. ಹಾಗೆ ತಣ್ಣೀರು ಬಳಸಿದ್ರು ಕೂಡ ಹಿಟ್ಟು ಸ್ವಲ್ಪನೂ ಕೂಡ ಗಂಟಾಗೋದಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಹಿಟ್ಟು ಬೆಂದಿದೆ ಅಂತ. ಹಾಕಿರೋ ಎಲ್ಲ ನೀರನ್ನು ಹಿಡ್ಕೊಂಡ್ಬಿಟ್ಟು ಹಿಟ್ಟು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇವಾಗ 1 ಕಪ್ನಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕಿದ ನಂತರ ಮತ್ತೆ ಸಕ್ಕರೆಯಿಂದ ನೀರಿನ ಅಂಶ ಎಲ್ಲ ಬಿಟ್ಕೊಂಡ್ಬಿಟ್ಟು ಸ್ವಲ್ಪ ಹಲ್ವಾ ತಿಳಿಯಾಗಿಬಿಡುತ್ತೆ. ಈ ಸಕ್ಕರೆ ಎಲ್ಲ ಚೆನ್ನಾಗಿ ಗೋಧಿ ಹಿಟ್ಟಿನೊಂದಿಗೆ ಮಿಕ್ಸ್ ಆದ ನಂತರ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಹುರಿಬೇಕು. ಇದಕ್ಕೆ ಯಾವುದೇ ರೀತಿ ಡ್ರೈ ಫ್ರೂಟ್ಸ್ ಆಗಲಿ ಡ್ರೈ ನಟ್ಸ್ ಆಗಲಿ ಅಥವಾ ಏಲಕ್ಕಿ ಪುಡಿ ಆಗಲಿ ಏನೂ ಬೇಕಾಗೋದಿಲ್ಲ. ಹಾಗೆಯೇ ತಿನ್ನೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಇವಾಗ ಸಕ್ಕರೆ ಎಲ್ಲ ಕರಗಿಬಿಟ್ಟು ಹಿಟ್ಟಿನೊಂದಿಗೆ ಹಿಡ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಿದೆ. ಸುತ್ತಲೂ ಕೂಡ ಸ್ವಲ್ಪ ತುಪ್ಪ ರಿಲೀಸ್ ಆಗ್ತಾ ಇದೆ. ಇನ್ನೊಂದು 2 ನಿಮಿಷ ಹುರಿದ್ಬಿಟ್ಟು ತೆಗೆದ್ರೆ ಸಾಕಾಗತ್ತೆ. ನೋಡ್ತಾ ಇರ್ಬೋದು ಸುತ್ತಲೂ ಎಲ್ಲ ತುಪ್ಪ ಬಿಟ್ಕೊಂಡು ಬಂದಿದೆ. ಇಷ್ಟು ಹುರಿದ್ರೆ ಸಾಕು. ಹಾಗೆ ಹಲ್ವಾ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪನೂ ಕೂಡ ಪಾತ್ರೆಗೆ ಅಂಟ್ತಾ ಇಲ್ಲ. ಮೊದಲಿಗೆ ತುಪ್ಪದಲ್ಲಿ ಒಂದು 10 ನಿಮಿಷ ಹಿಟ್ಟನ್ನು ಹುರಿಬೇಕು. ಆ ನಂತರ ಒಂದು 5 ನಿಮಿಷ ಸಕ್ಕರೆ ಹಾಕಿದ ನಂತರ ಹುರಿದ್ರೆ ಸಾಕು. ಟೋಟಲ್ ಆಗಿ ಒಂದು 15 ನಿಮಿಷದಲ್ಲಿ ಗೋಧಿ ಹಿಟ್ಟಿನ ಹಲ್ವಾ ರೆಡಿಯಾಗಿ ಬಿಡುತ್ತೆ. ಗೋಧಿ ಹಿಟ್ಟಿನ ಹಲ್ವಾ ಮಾಡೋದು ತುಂಬಾನೇ ಸಿಂಪಲ್ ಹಾಗೆ ಈಸಿಯಾಗಿದೆ. 1 ಕಪ್ಪಷ್ಟು ಗೋಧಿ ಹಿಟ್ಟಿಗೆ 1 ಕಪ್ನಷ್ಟು ತುಪ್ಪ, 1 ಕಪ್ನಷ್ಟು ಸಕ್ಕರೆ ಹಾಗೆ 2 ಕಪ್ನಷ್ಟು ನೀರು ಹಾಕಿದರೆ ಮುಗಿದೋಯ್ತು. ಬೇರೆ ಯಾವುದೇ ಪದಾರ್ಥ ಸೇರಿಸೋ ಅವಶ್ಯಕತೆ ಇಲ್ಲ. ಬಿಸಿ ಬಿಸಿದಾದರೂ ತಿನ್ಬೋದು, ಹಾಗೆ ಆರಿಸಿ ಕೂಡ ತಿನ್ಬೋದು. ತುಂಬಾ ಟೇಸ್ಟಾಗಿರುತ್ತೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.